ಮಂತ್ರಿಯ ಸ್ಥಾನದಲ್ಲಿ ಒಬ್ಬ ಸಚಿವೆ ಆಗಿ ಒಬ್ಬ ಮಹಿಳೆನೂ ಕರ್ನಾಟಕದಲ್ಲಿ ಗತಿ ಇಲ್ಲ ಅನ್ನೋದಾದರೆ ಬಹಳ ಬಹಳ ಬೇಸರ ಆಗುತ್ತೆ. ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಇನ್ನೊಂದು ಸೀಟ್ ಉಳಿಸ್ಕೊಂಡಿದ್ದೀರಲ್ಲ ಅದು ನಮ್ಮವ್ರಿಗೆ ಕೊಡಿ ಅಂತ. ಅಷ್ಟು ತೀರಾ ಅಸಹ್ಯಕರವಾದ ರೀತಿಯಲ್ಲಿ ಹೇಳಿಕೆ ಕೊಡಬಾರ್ದು ಯಾರು. ನಾನು ಇರಲಿ, ಈಗ ಪುರುಷರಿಗೆ ಕೊಟ್ಟಿದ್ದೀರಾ, ಒಂದು ಸೀಟ್ ಖಾಲಿ ಇದೆಯಲ್ಲ, ಈಗ ನಾವು ಮಂತ್ರಿ ಆಗಿದ್ರೆ ಏನು ಜಗತ್ತು ನಾಶ ಆಗಲ್ಲ, ಕೊಡಿ ಒಬ್ಬರಿಗೆ ಅಂತ ಅವ್ರು ಹೇಳಿದರೆ ಬಹಳ ಗ್ರೇಟ್ ಆಗೋರು, ದೊಡ್ಡವರಾಗೋರು. ಈ ಮಾನ ಮರ್ಯಾದೆ ಅನ್ನೋವಂಥದ್ದನ್ನು ನಾವು ಇಟ್ಕೋಬೇಕಾಗ್ತದೆ. ಮತ್ತು ಮಹಿಳೆ ಬಗ್ಗೆ ಗೌರವ ಕೊಡೋದನ್ನು ಕೂಡ ನಾವು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕಾಗತ್ತೆ. ಇವತ್ತು ಗೌರ್ಮೆಂಟು ಎಡವಿಲ್ಲ, ಆದರೆ ಮಹಿಳೆ ವಿಷಯದಲ್ಲಿ ಎಡವಿದೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ತಕ್ಷಣ ನೀವು ಕೊಡಬೇಕಾಗಿತ್ತು. ಈಗ ನಾಳೆ ನಾಡೋದು ನೀವು ಯಾವತ್ತೋ ಕೊಡ್ಬೋದು, ಕೊಡ್ತೀರಾ ಅಂತ ನಮಗೆ ಗೊತ್ತಿದೆ. ಒಂದು ವೇಳೆ ಕೊಡದಿದ್ರೂ ಆಶ್ಚರ್ಯ ಇಲ್ಲ. ಈ ಗೌರ್ಮೆಂಟ್ನಲ್ಲಿ ಪೂರಕವಾಗಿ ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಸರ್ಕಾರಕ್ಕೆ ಈ ಒಂದು ಹಿತವಚನ ಹೇಳೋ ರೀತಿಯಲ್ಲಿ ಅವ್ರ ನಡವಳಿಕೆ ಇರಬೇಕೇ ಹೊರತು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು. MLAಗಳು ಕೂಡ ಬಹಳ ಘನತೆಯಿಂದ ನಡ್ಕೋಬೇಕು. ನಮಗೆ ಕೊಡಲಿಲ್ಲ ಅನ್ನೋದಕ್ಕೆ ರಾಜೀನಾಮೆ ಕೊಡೋಕ್ಕೆ ಹೋಗೋದು, ನಮಗೆ ಕೊಡಲಿಲ್ಲ, ನೀವು ನೋಡ್ರಿ ನಾವು ಮಂತ್ರಿ ಆಗದಿದ್ರೆ ಯಾವ ಜಗತ್ತು ನಾಶ ಆಗಲ್ಲ, ಅದು ಮೊದಲು ತಿಳ್ಕೊಬೇಕು. ನಾವು ಜನದ ಬೆವರಿನ ಇದನ್ನು ತಗೊಳ್ತಾ ಇದ್ದೀರಾ, MLA ಆಗಿ ಕೆಲಸ ಮಾಡಿ ಮತ್ತೆ ಪೀಡಿಸಿ ಅವರನ್ನು, ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಯಾರೂ ಕೂಡ ಜನಗಳ ಸಾರ್ವಜನಿಕರ ಕೆಲಸ ಆಗ್ಲಾರ್ದಂಗೆ ಮಾಡಬೇಡಿ. ಮೇಡಮ್, ನಿನ್ನೆ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆ ಒಂದು ಸಂಪುಟದಲ್ಲಿ ಒಬ್ಬ ಮಹಿಳೆಯರು ಇಲ್ಲ ಮೇಡಮ್, ಏನು ಹೇಳ್ತೀರಾ? ಇದು ದೊಡ್ಡ ಲೋಪ ಸರ್ಕಾರದ್ದು. ಯಾಕೆಂದರೆ ಇವರು ಆಲೋಚನೆ ಮಾಡಬೇಕು. 50-50 ಇದೆ ಮಹಿಳೆಯರು. ಅದರಲ್ಲಿ ನೀವು ಎಷ್ಟು ಕೇಳ್ತಾ ಇಲ್ಲ ನಾವು. ಕೊನೆ ಪಕ್ಷ ಮೀಸಲಾತಿ ಬಂದರೆ ಅದೆಷ್ಟೋ 32% ಅದು ಇದು ಹೇಳ್ತೀವಿ. ಅದು ಅಲ್ಲ, ಒಬ್ಬರನ್ನೋ ಇಬ್ಬರನ್ನೋ ನೀವು ಮೊದಲ ಸುತ್ತಿನಲ್ಲೇ ತಗೊಂಡು ಅವರಿಗೊಂದು ಗೌರವ ಕೊಡಬೇಕಾಗಿತ್ತು. ಅದು ಮೊದಲ ಸುತ್ತಿನಲ್ಲೂ ಇಲ್ಲ, ಎರಡನೇ ಬಾರಿ ಮುಂದುವರಿಕೆಯಲ್ಲೂ ಕೂಡ ನೀವು ಅವ್ರನ್ನ ಯಾರೋ ಅವ್ರಿಗೆ ಕೊಡಬೇಕು, ಇವ್ರಿಗೆ ನೀವು ಹಿಂದೆ ಆಗಿರೋರನ್ನ ಬಿಡಿ. MLC ಆಗಿದ್ದವರಿಗೆ ಅವರಿಗೆ ಇವರಿಗೆ ಮಾಡೋ ಬದಲು, ಸೋತೋರಿಗೆ ಮಾಡೋ ಬದಲು ಈಗ ಹಾಲಿ ಗೆದ್ದಂಥ ಮಹಿಳೆಯರಿಗೆ, ಗೆದ್ದಂಥವರಿಗೆ, ಯಾಕೆಂದರೆ ಕಷ್ಟಪಟ್ಟು MLA ಆಗಿ ಅವರು ಬಂದಿದ್ದಾರೆ, ಅವ್ರಿಗೆ ನೀವು ಒಂದು ಗೌರವ ಕೊಡದಿದ್ರೆ ಹೇಗೆ? ಕೊಡಲೇಬೇಕಾಗಿತ್ತಲ್ಲ. ಈಗ ಇವರು ಮೇಡಮ್ ಉಮಾಶ್ರೀ ಅವರನ್ನು ಉಪಸಭಾಪತಿ ಅಂತ ಮಾಡಿದ್ದಾರೆ. ಅದು ಅಲ್ಲಿರಲಿ, ಅದು ಆಮೇಲೆ ಬೇಕಾದ್ರೂ ನೀವು ಮಾಡ್ಕೋಬೋದು, ಅದು ಬೇರೆ ವಿಷಯ. ಮಂತ್ರಿಯ ಸ್ಥಾನದಲ್ಲಿ ಒಬ್ಬ ಸಚಿವೆ ಆಗಿ ಒಬ್ಬ ಮಹಿಳೆನೂ ಕರ್ನಾಟಕದಲ್ಲಿ ಗತಿ ಇಲ್ಲ ಅನ್ನೋದಾದರೆ ಬಹಳ ಬಹಳ ಬೇಸರ ಆಗುತ್ತೆ. ಆಮೇಲೆ ನೀವು ಯಾರೋ ಒಬ್ಬರು ಮನವೊಲಿಸೋಕ್ಕೆ ಮಾಡಿದ್ದೀರಿ, ಒಳ್ಳೆಯ ಇದಿದೆ ಮಂತ್ರಿಮಂಡಲ. ನನಗಂತೂ ಸಮಾಧಾನ ಇದೆ. ಹೊಸ ಮುಖಗಳನ್ನು ತಗೊಂಡಿದ್ದೀರಾ, ಹಳಬರನ್ನು ಕೆಲವರು ತಗೊಂಡಿದ್ದೀರಾ. ಆಮೇಲೆ ಕೆಲವರಂತೂ ಒಳ್ಳೆ ನಿಷ್ಠಾವಂತರಿದ್ದಾರೆ. ಮೊದಲ ಸುತ್ತಿನಲ್ಲಿ ಬಂದಂಥವ್ರು, ಈಗ ಬಂದಂಥವ್ರು ಎಲ್ಲ ತಗೊಂಡಿದ್ದು ಬಹಳ ಸಂತೋಷ. ಆದರೆ ಅವ್ರ ಜೊತೆಯಲ್ಲಿ ನೀವು ಇಬ್ಬರನ್ನು ತಗೊಂಡ್ರು ಏನು ನಷ್ಟ ಇಲ್ಲ, ಇಬ್ಬರನ್ನು ತಗೊಂಡ್ರೂ ನಷ್ಟ ಇಲ್ಲ. ಮಹಿಳೆಯರನ್ನ ಅವ್ರು MLAಗಳನ್ನೇ ತಗೊಳ್ಳಿ. ನೀವು MLC ಆಗಿರೋರು, ನನಗೆ ಹಿಂದೆ MLC ಆದಾಗ ನನಗೆ ಹೇಳಿದರು ಯಾರೋ, ನೀವು ಒತ್ತಡ ತನ್ನಿ, MLC ಇದ್ದೀರಾ, ಮಂತ್ರಿ ಕೊಡಲಿ ಅಂತ. ನಾನು ಹೇಳಿದೆ ಇಲ್ಲ, MLA ಗೆದ್ದು ನಾವು ನಾಮಕರಣ MLCಗಳು ಹಾಗೆಲ್ಲ ಕೇಳಬಾರ್ದು. ಸೌಜನ್ಯತೆ ಅಲ್ಲ, ಸಭ್ಯತೆ ಅಲ್ಲ. ಅವರೆಲ್ಲ ಅವ್ರ ಜನ ಒಪ್ಪಿದ್ದಾರೆ, ಗೆದ್ದು ಬಂದಿದ್ದಾರೆ. ಆದ್ದರಿಂದ ನೀವು ಅವ್ರಿಗೆ ಕೊಡಿ ಅಂತ ಹೇಳಿದ್ವಿ. ನಾವು ಒಪ್ಪಲಿಲ್ಲ ನಾವು ಆಗೋದಕ್ಕೆ. ಯಾಕೆ ಅದು ನಮ್ಮಲ್ಲಿ ಕೇಳೋರಿಗೂ ಸ್ವಲ್ಪ ಇದಿರಬೇಕು. ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಇನ್ನೊಂದು ಸೀಟ್ ಉಳಿಸ್ಕೊಂಡಿದ್ದೀರಲ್ಲ ಅದು ನಮ್ಮವ್ರಿಗೆ ಕೊಡಿ ಅಂತ. ಅಷ್ಟು ತೀರಾ ಅಸಹ್ಯಕರವಾದ ರೀತಿಯಲ್ಲಿ ಹೇಳಿಕೆ ಕೊಡಬಾರ್ದು ಯಾರು. ನಾನು ಇರಲಿ, ಈಗ ಪುರುಷರಿಗೆ ಕೊಟ್ಟಿದ್ದೀರಾ, ಒಂದು ಸೀಟ್ ಖಾಲಿ ಇದೆಯಲ್ಲ, ಈಗ ನಾವು ಮಂತ್ರಿ ಆಗಿದ್ರೆ ಏನು ಜಗತ್ತು ನಾಶ ಆಗಲ್ಲ, ಕೊಡಿ ಒಬ್ಬರಿಗೆ ಅಂತ ಅವ್ರು ಹೇಳಿದರೆ ಬಹಳ ಗ್ರೇಟ್ ಆಗೋರು, ದೊಡ್ಡವರಾಗೋರು ಆ ಮನುಷ್ಯ. ಆದರೆ ಅವ್ರು ಹಾಗನ್ನಲಿಲ್ಲ, ನಮಗೆ ಕೊಡಿ ಅಂತ ನೇರ ಕೇಳಿದರು. ಈ ಥರ ಎಲ್ಲ ಈ ಮಾನ ಮರ್ಯಾದೆ ಅನ್ನೋವಂಥದ್ದನ್ನು ನಾವು ಇಟ್ಕೋಬೇಕಾಗ್ತದೆ. ಮತ್ತು ಮಹಿಳೆ ಬಗ್ಗೆ ಗೌರವ ಕೊಡೋದನ್ನು ಕೂಡ ನಾವು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕಾಗತ್ತೆ. ಆದ್ದರಿಂದ ಇವತ್ತು ಗೌರ್ಮೆಂಟು ಎಡವಿಲ್ಲ, ಆದರೆ ಮಹಿಳೆ ವಿಷಯದಲ್ಲಿ ಎಡವಿದೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ತಕ್ಷಣ ನೀವು ಕೊಡಬೇಕಾಗಿತ್ತು. ಈಗ ನಾಳೆ ನಾಡೋದು ನೀವು ಯಾವತ್ತೋ ಕೊಡ್ಬೋದು, ಕೊಡ್ತೀರಾ ಅಂತ ನಮಗೆ ಗೊತ್ತಿದೆ. ಒಂದು ವೇಳೆ ಕೊಡದಿದ್ರೂ ಆಶ್ಚರ್ಯ ಇಲ್ಲ ಈ ಗೌರ್ಮೆಂಟ್ನಲ್ಲಿ. ಆದರೆ ಕೊಡ್ತಾರೆ ಅಂತ ನಾನು ಮುಖ್ಯಮಂತ್ರಿಗಳು ಮತ್ತು ಇನ್ನು ನಮ್ಮ ಸಿದ್ದರಾಮಯ್ಯನವರು ಯಾವುದೋ ವಿಷಯಕ್ಕೆ ಸಿಟ್ಟಾಗಿದ್ದಾರೆ ಅಂದ್ರಂತೆ. ಅವರು ಸಿಟ್ಟು ಮಾಡ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಅವ್ರಿಗೆ ಅನುಭವ ಇದೆ. ಎಲ್ಲರೂ ಕೇಳೋರೆ ಆದರೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಅದು ಅನುಭವಿಸ್ತಾರೆ ಅವರೆಲ್ಲ. ಅನುಭವದಿಂದ ಮಾತಾಡಬೇಕಾಗ್ತದೆ. ಆದ್ದರಿಂದ ಅವರು ಸಿಟ್ಟಾಗೋ ಪ್ರಸಂಗ ಇಲ್ಲ. ಪತ್ರಿಕೆಗಳು ಅದನ್ನು ಹೆಚ್ಚೆಚ್ಚು ಸುಮ್ಮನೆ ತಲೆ ಕೆಡಿಸುವಂಥ ಮಾತುಗಳು ಆಡೋದನ್ನು ಬಿಡಬೇಕು. ಮಾಧ್ಯಮಗಳು ಪೂರಕವಾಗಿ ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಸರ್ಕಾರಕ್ಕೆ ಈ ಒಂದು ಹಿತವಚನ ಹೇಳೋ ರೀತಿಯಲ್ಲಿ ಅವ್ರ ನಡವಳಿಕೆ ಇರಬೇಕೇ ಹೊರತು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು. ಮತ್ತು MLAಗಳು ಕೂಡ ಬಹಳ ಘನತೆಯಿಂದ ನಡ್ಕೋಬೇಕು. ನಮಗೆ ಕೊಡಲಿಲ್ಲ ಅನ್ನೋದಕ್ಕೆ ರಾಜೀನಾಮೆ ಕೊಡೋಕ್ಕೆ ಹೋಗೋದು, ನಮಗೆ ಕೊಡಲಿಲ್ಲ, ನೀವು ನೋಡ್ರಿ ನಾವು ಮಂತ್ರಿ ಆಗದಿದ್ರೆ ಯಾವ ಜಗತ್ತು ನಾಶ ಆಗಲ್ಲ, ಅದು ಮೊದಲು ತಿಳ್ಕೊಬೇಕು. ನಾವು ಫಸ್ಟ್ MLAಗಳು ತಿಳ್ಕೊಬೇಕಾಗಿದ್ದು ಜನಸೇವೆ. ನೀವು MLA ಆಗಿ ಕೆಲಸ ಮಾಡ್ಬೋದು. ನಾನೊಬ್ಬ MLA ಆಗಿ ಇಲ್ಲದೇ ನಾನು MLA ಕೆಲಸ ಮಾಡಬಲ್ಲೆ, ಮನಸ್ಸು ಮಾಡಿದರೆ. ಯಾಕೆ ಸಹಾಯ ಮಾಡಬಾರ್ದು ನಾವು ಜನಗಳಿಗೆ?
ಆದ್ದರಿಂದ ಜನಗಳ ಋಣದಲ್ಲಿದ್ದೀರಾ ನೀವು. ಜನದ ಬೆವರಿನ ಇದನ್ನು ತಗೊಳ್ತಾ ಇದ್ದೀರಾ. MLA ಆಗಿ ಕೆಲಸ ಮಾಡಿ ಮತ್ತೆ ಪೀಡಿಸಿ ಅವರನ್ನು ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಯಾರೂ ಕೂಡ ಜನಗಳ ಸಾರ್ವಜನಿಕರ ಕೆಲಸ ಆಗಲಾರ್ದಂಗೆ ಮಾಡಬೇಡಿ. ಸಾರ್ವಜನಿಕರ ಕೆಲಸ ಆಗೋದಕ್ಕೆ ಸಲೀಸ್ ದಾರಿ ಮಾಡಿಕೊಡಿ. ಚಕ ಒಬ್ಬರನ್ನೋ ಇಬ್ಬರನ್ನೋ ಹೆಣ್ಮಕ್ಳನ್ನ ತಗೊಂಡು ಆ ಸರ್ಕಾರ ಮುಂದುವರಿಲಿ ಅಂತ ನಾನು ಆಶಯ ಮಾಡ್ತೀನಿ. ಮೇಡಮ್, ಮಹಿಳಾ ದಿನಾಚರಣೆ ಬಂದು ಮಹಿಳೆಯರು ಸಮಬಾಳು ಸಮಪಾಲು ಅಂತಾರೆ. ಎಲ್ಲೋ ಒಂದು ಕಡೆ ಸೈದ್ಧಾಂತಿಕವಾಗಿ ರಾಜಕಾರಣ ಕಡಿಮೆ ಆಗ್ತಾ ಹೋಗ್ತಾ ಇದೆ ಮೇಡಮ್. ಯಾಕಂದ್ರೆ ಒಂದು ಸಚಿವ ಸ್ಥಾನವನ್ನು ಕೇಳಿ ಪಡೆದುಕೊಳ್ಳೋ ಪರಿಸ್ಥಿತಿ ರಾಜಕಾರಣದ ಬಂದು ಒದಗ್ತಾ ಇದೆ ಮೇಡಮ್. ಅದು ನಿಜವಾಗಿ ಹೇಳ್ತೀನಿ. 4 ಕನಿಷ್ಠ ಕೊಟ್ಟರು ಏನಕ್ಕೆ ಇದ್ದಿದ್ದು? ಇಲ್ಲ, ನಾನು ಭಾಳನೇ ನಾಚಿಕೆಯ ವಿಷಯ ಏನಂದರೆ ಕೇಳುವಂಥದ್ದು ಇದೆಯಲ್ಲ, ಗುರುತಿಸ್ಲಿರಿ ನಿಮ್ಮನ್ನು. ಈ ಪ್ರಶಸ್ತಿಗೋಸ್ಕರ ಕೇಳ್ತಾರಲ್ಲ, ಅದರಷ್ಟೇ ಕೆಟ್ಟದಿದ್ದು. ನಾನು ಭಾಳ ಹಿಂಗೆ ಮಾಡಿದ್ದೀನಿ, ನಾನು ಹಾಗೆ ಮಾಡಿದ್ದೀನಿ, ನನಗೆ ಕೊಡಿ ಅಂತ ಬೇಡ್ಕೊಂಡು ಕಾಡಿಸಿ ಪೀಡಿಸಿ ಡಾಕ್ಟ್ರೇಟ್ ತಗೊಳ್ಳೋದು, ಕಾಡಿಸಿ ಪೀಡಿಸಿ ಪ್ರಶಸ್ತಿ ತಗೊಳ್ಳೋದು ಮಾಡ್ತಾರಲ್ಲ, ಅಷ್ಟೇ ಕೆಟ್ಟದ್ದು MLA ಕೇಳೋದು ಕೂಡ. MLA ಆಗಿರೋನು ನೀವು ಶಾಸಕರಾಗಿ ಬಂದಿದ್ದೀರಾ. ಮಂತ್ರಿಗಳು ಕೆಲವರು ಇರ್ತಾರೆ, ಆ ಮಂತ್ರಿಗಳು ಅವರು ಇದು ನೋಡಿ ಕೊಡ್ತಿರ್ತಾರೆ. ಈಗ ಕೆಲವರು ಮೊದಲಿನ ಸಾಲಿನಲ್ಲಿ ಆದ್ರಲ್ಲ, ಅವ್ರು ಯಾರು ಏನೂ ಕೇಳಿಲ್ಲ ಬಹಳ. ಅವ್ರು ಮಾಡಿರಿ ಯಾಕೆ? ಅವ್ರ ಅನುಭವ, ಅವರ ಇದು ಪ್ರತಿಭೆ ಮತ್ತು ಈ ಜನಗಳಿಗೆ ಯಾವ ರೀತಿಯಿಂದ ಸರ್ಕಾರ ನಡೆಸಬೇಕು ಅನ್ನೋವಂಥ ಒಂದು ರಾಜನೀತಿ, ಆ ರಾಜನೀತಿಯಲ್ಲಿ ಪಳಗಿರ್ತಾರೆ ಅವರು. ಅಂಥ ಜನಗಳನ್ನು ನೀವು ಅವ್ರು ಆರಿಸ್ಬೇಕು. ಕೊಡೋರಿಗೂ ಬುದ್ಧಿ ಇರಬೇಕು, ತಗೊಳ್ಳೋರಿಗೂ ಬುದ್ಧಿ ಇರಬೇಕಾಗ್ತದೆ. ಇಬ್ಬರಿಗೂ ಕೂಡ ಒಂದು ಕಾಮನ್ ಸೆನ್ಸ್ ಅಂತೀವಲ್ಲ, ಅಂಥದ್ದು ಇರಬೇಕು ಈ ಸರ್ಕಾರದಲ್ಲಿ. ನಿಜವಾಗಿಯೂ ಶಾಸಕರು ಅಂದರೆ ಬರೀ ಕೇಳೋರು ಅನ್ನೋ ಥರ ಆಗಿಬಿಟ್ಟಿದೆ. ನಾವು ಭಿಕ್ಷೆ ಬಹಳ ಕೇಳಬಾರ್ದು, ಕೊಡೋರಾಗಬೇಕು. ಏನಾರು ಇದ್ದರೆ ತಗೊಳ್ಳಿ, ಹೋಗಿ ಮಾಡಿರಿ, ಕೊಡ್ರಿ ಅವ್ರಿಗೇನೆ. ಈಗ ನನಗೆ ವಯಸ್ಸಾಗಿದೆ ಅಂದರೆ ಕೊಡ್ರಿ ಅವ್ರಿಗೆ ಅನ್ಬೇಕು. MLAಗಳು ಬಹಳ ಯೂತ್ಸ್ ಇದ್ದರೆ ಇಲ್ಲ, ಅವರಿಗೆ ಅನುಭವ ಇಲ್ಲ, ಸದ್ಯಕ್ಕೆ ಬೇರೆಯವ್ರಿಗೆ ಕೊಡಿ, ಅವರು ಮಾಡಲಿ ಅನ್ಬೇಕು. ಅದಕ್ಕೂ ಒಪ್ಕೋಬೇಕು ಯೂತ್ಸು. ಕೊಡುವ ರಾಜನೇ ಮಹಿಳೆಯರನ್ನು ತಿರಸ್ಕಾರ ಮಾಡ್ತಾ ಇದ್ರು. ಯಾರನ್ನು ಕೇಳ್ಬೇಕು ಮೇಡಮ್? ಅಧಿಕಾರ ಹಂಚಿಕೆಯಲ್ಲಿ ಮಹಿಳೆಯರನ್ನ ಪರಿಗಣನೆ ಮಾಡ್ತಾ ಇಲ್ಲ ರಾಜರುಗಳು. ಹೌದು, ಅದು ಮಹಿಳೆಗೆ ಮಾಡೋ ಅಪಮಾನ ಅಂತ ನಾನು ಹೇಳ್ತೀನಿ. ನೇರ ಮಹಿಳೆಗೆ ತಿರಸ್ಕಾರ ಒಂದು ರೀತಿ. ಮಾಡಿದ್ರು ಸರಿ, ಏನೋ ಒಂದು ಕೊಟ್ಟರೆ ಒಪ್ಕೋತವೆ, ಇಲ್ಲ ಅಂದರೆ ಕೂತ್ಕೊಂಡು ಹೋಗ್ತವೆ ಅನ್ನೋ ರೀತಿಯಲ್ಲಿ ಅವರನ್ನು ಮನುಷ್ಯರೇ ಅಲ್ಲ ಅನ್ನೋವಂಥ ರೀತಿಯಲ್ಲಿ ಕಾಣೋದಿದೆಯಲ್ಲ, ಅದು ನಿಜವಾಗಿಯೂ ಕೊಟ್ಟರು ತಗೋಬಾರ್ದು ಅನಿಸ್ಬಿಡುತ್ತೆ. ಈ ರೀತಿ ಇದ್ದಾಗ ನೀವು ತಗೊಳ್ಳಿ ಅಂತ ಕೊನೆಗೆ ಎಲ್ಲೋ ತಂದು ಎಲ್ಲರದ್ದು ಆದಮೇಲೆ ಒಂಚೂರು ಬಿಸಾಕ್ತೀವಿ ತಗೊಳ್ಳಿ ಅಂದರೆ ಬೇಡ ಹೋಗಪ್ಪ ಅಂತ ಹೇಳ್ಬೋದು. ಬೇಕಾದ್ರೆ ಇಲ್ಲೇ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ, ಡೆಲ್ಲಿಲಿ ಹೋರಾಟ ಮಾಡ್ತಾರೆ ಮಹಿಳಾ ಮೀಸಲಾತಿ ಕೊಡಿ. ಯಾವ ಮೀಸಲಾತಿ? ಏನು ಮೀಸಲಾತಿ ಅನ್ನೋದಕ್ಕೆ ಅರ್ಥನಾರ ಇದೆಯಾ? ಮೀಸಲಾತಿ ಮನಸ್ಸಿನೊಳಗಿಂದ ಬರಬೇಕು. ಮಹಿಳೆ ಪುರುಷ ಸಮ. ಸಂವಿಧಾನದ ಪ್ರಕಾರ ನಡ್ಕೊಳ್ರಿ. ನೀವೇನು ಧರ್ಮ ಪುಣ್ಯ ಕೊಡಬೇಡಿ, ಭಿಕ್ಷೆ ಕೊಡಬೇಡಿ. ನೀವು ಸಂವಿಧಾನ ಏನು ಹೇಳುತ್ತೆ? ಸಮಾನತೆ ಹೇಳ್ತದೆ. ಅಂಥ ಸಮಾನತೆ ಮಹಿಳೆ ಪುರುಷರ ನಡುವೆ ಯಾಕೆ ಭೇದ? ಅದು ಬರಬೇಕಾಗ್ತದೆ. ಆದ್ದರಿಂದ 2 ಸುತ್ತು ಆದರೂ ಕೂಡ ಒಂದೇ ಮೊದಲನೇ ಸಾರಿ ಕೊಡಲಿಲ್ಲ ಹೋಗಲಿ, 2ನೇ ಸಾರಿ ಕೊಡ್ತಾರೆ ಅಂದರೆ ಆಗಲಿಲ್ಲ ಅಂದರೆ ತುಂಬಾ ವಿಷಾದ ಪಡುವಂಥ ವಿಷಯ. ನೀವು ನೋಡಿದ ರಾಜಕಾರಣ ಸೈದ್ಧಾಂತಿಕತೆ ಅನ್ನೋದಿತ್ತಲ್ಲ, ಅದಕ್ಕೆ ನೇಪಥ್ಯಕ್ಕೆ ಹೋಗ್ತಾ ಇದೆಯಲ್ಲ, ಪೂರ ನೇಪಥ್ಯಕ್ಕೆ ಹೋಗಿದೆ. ನಮ್ಮಲ್ಲಿ ಇತ್ತು, ಎಲ್ಲೋ ಲಂಚ, ಎಲ್ಲೋ ಒಂಚೂರು ಅಸಮಾಧಾನ, ಎಲ್ಲೋ ಒಂಚೂರು ಇತ್ತು. ಆದರೆ ಅದು ಬಹಿರಂಗ ಪಡಿಸ್ತಿರ್ಲಿಲ್ಲ, ಅದನ್ನು ಬಾಯಿ ಬಿಟ್ಟು ಹೇಳಿ ಕೆಡಿಸ್ತಿರ್ಲಿಲ್ಲ. ಬಹಳ ನಾಚಿಕೆ ಪಡ್ತಾಯಿದ್ವಿ. ಏನಾದ್ರು ಇಂಥವು ಮಾಡೋಕ್ಕೆ, ಇಂಥವೇನಾದ್ರು ಸಂವಿಧಾನ ಬಾಹಿರವಾದಂಥ ಕೆಲಸ ಮಾಡೋದು ಅಂದರೆ ನಾಚಿಕೆಗೇಡಿನ ವಿಷಯ ಆಗಿತ್ತು ಆಗ. ಆಮೇಲೆ ನಾವೆಲ್ಲ ಇರೋದು ಈ ಜನಗಳ ಕೆಲಸ ಮಾಡೋಕ್ಕೆ, ಸೇವಕರು ಅನ್ನೋ ಭಾವನೆನೇ ಇರ್ತಿತ್ತು ಹೆಚ್ಚಾಗಿ. ಆಮೇಲೆ ಏನು ಮಾಡಬಹುದು? ನನ್ನ 5 ವರ್ಷ, ಈ 5 ವರ್ಷ MLAಲ್ಲಿ ನಾನು ಏನೇನು ಮಾಡಬೇಕು, ಸರ್ಕಾರಕ್ಕೆ ನಾನು ಯಾವ ರೀತಿಯಲ್ಲಿ ಒತ್ತಡ ತಂದು ನನ್ನ ಜನಗಳನ್ನು ನಾನು ಹೇಗೆ ಕಾಪಾಡ್ಕೋಬೇಕು, ಇದಿತ್ತು ಅಂದರೆ ಸಾಕ್ರಿ. ನೀವೇನು ಹೆಂಡ ಸಾರಾಯಿ ಕೊಡಬೇಡಿ, ಲಂಚನೂ ಕೊಡಬೇಡ್ರಿ, ನೀವು ದುಡ್ಡು ಕೊಡಬೇಡಿ. ತಾವಾಗಿ ಅರಸ್ತಾರೆ ಜನ, ಇದನ್ನು ಕಲ್ತ್ಕೋಬೇಕು ಸರ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ